ಈಗ ನಮ್ಮ ಮುಂದಿನ ಮುಖ್ಯ ಅತಿಥಿಗಳಾದಂತಹ HC ಸ್ವಯಂಪ್ರಭಾ ಅವರು, ಇವರು ಉಪಾಧ್ಯಕ್ಷರು SSK ಸಂಘ ಹಾಗೂ ಸದಸ್ಯರು SSK ಕೋಆಪರೇಟಿವ್ ಸೊಸೈಟಿ ಬೆಂಗಳೂರು. ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೋರ್ತೇನೆ. ಅಕ್ಕ ಬನ್ನಿ. ಈ ಸಮಾರಂಭದ ಬಗ್ಗೆ ಹೇಳಬೇಕಂದ್ರೆ ಫಸ್ಟಾಗಿ ನಾವು ಕ್ಷಾತ್ರಗೀತೆಯನ್ನು ಕೇಳಿದ್ವಿ. ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಒಂದು ಗೀತೆಯನ್ನು ನಮ್ಮ ಬೆಂಗಳೂರಿನ ಅಂಗಸಂಸ್ಥೆಗಳ ಎಲ್ಲ ಒಂದು ಸಮಾರಂಭಗಳಲ್ಲಿ, ಶುಭ ಸಂದರ್ಭಗಳಲ್ಲಿ ಈ ಒಂದು ಗೀತೆಯನ್ನು ನಾವು ಎಲ್ಲರೂ ಕೇಳಬೇಕೆಂದು ನಾವು ಪ್ರಯತ್ನ ಮಾಡ್ತೀವಿ. ಅಲ್ಲದೆ ಈಗಾಗಲೇ ಡಮಾಮ್ ಸತ್ಯನಾರಾಯಣ ಅವರು ಹೇಳಿದ್ದಾರೆ, ನಮ್ಮ ರಘುನಂದನ್ ಮತ್ತು ಗಾಯತ್ರಿ ಅವರು ಎಲೆಮರೆ ಕಾಯಿಯಂತೆ ಸಹಾಯ ಮಾಡ್ತಿದ್ದಾರೆ, ಜನಸೇವೆ ಮಾಡ್ತಾಯಿದ್ದಾರೆ. ಮತ್ತು ಈ ಒಂದು ಪುಸ್ತಕವನ್ನು ಅವರು ಪ್ರಕಾಶಿಸುತ್ತಿದ್ದಾರೆ, ಪ್ರಕಟಣೆ ಮಾಡಿ ಪ್ರಕಾಶಕರು ಸಹ ಆಗಿದ್ದಾರೆ. ಇದಕ್ಕೆ ನಾನು ರಘುನಂದನ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ನಮ್ಮ ಗ್ರಂಥದ ಕರ್ತೃಗಳಾದ ಲೇಖಕರಿಗೆ ಇವರು ನಾವು ಮಾಡಬೇಕಾದ ಕೆಲಸ, ನಮ್ಮ ಸಮಾಜಕ್ಕೆ ಅವರು ಮಹತ್ವವಾದ ಕೊಡುಗೆಯನ್ನು ನೀಡಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಅದು ಬೇಕಾಗಿತ್ತು, ಸೂಕ್ತವಾದ ಸಮಯ ನಮಗೆ ಇಷ್ಟು ದಿನ ಸಿಗಲಿಲ್ಲ. ಸುಮ್ಮನೆ ಜಯಂತಿ ಮಾಡೋದು, ಒಂದು ಮಂತ್ರ ಹೇಳೋದು, ಫಂಕ್ಷನ್ ಮಾಡೋದು ವರ್ಷಕ್ಕೊಂದ್ಸಲ ಅಷ್ಟೇ ಆಗಿತ್ತು. ಈಗ ಅವರು ಒಂದು ಗ್ರಂಥ ಬರೆದಿರೋದು ನಾವೆಲ್ಲ ಓದ್ಬಿಟ್ಟು ಅದು ನಮ್ಮ ಸಮಾಜದ ಇಡೀ ಬಾಂಧವರಿಗೆ ಎಲ್ಲ ಒಂದು ಸಂದರ್ಭಗಳಲ್ಲಿ ನಾವು ಅದನ್ನು ಪ್ರಚಾರ ಮಾಡೋದು ನಮಗೆ ಅವಕಾಶ ಸಿಕ್ಕಿತು. ಈ ಒಂದು ಮಹತ್ವವಾದ ಸಾಧನೆ ಮಾಡಿದ್ದಾರೆ. ನಮ್ಮ ಕಮ್ಯುನಿಟಿಗೆ ನೀವು ಕೊಡುಗೆ ನೀಡಿದ್ದೀರ ಅಂತ ಹೇಳಿ ಅಭಿನಂದನೆ ಸಲ್ಲಿಸ್ತೀನಿ. ಧನ್ಯವಾದಗಳು ಸರ್. ನನ್ನ ಬಗ್ಗೆ ಗಾಯತ್ರಿ ಅವರು ಹೇಳಿದ್ದಾರೆ. ಗಾಯತ್ರಿ ಬಗ್ಗೆ ನಾನು ಸ್ವಲ್ಪ ಹೇಳಬೇಕು. ಅವರು ನಮ್ಮ ಸಮಾಜದ ಬೆರಳೆಣಿಕೆಯಷ್ಟು ಸರ್ಕಾರಿ ನೌಕರರಲ್ಲಿ ಅವರು ಒಬ್ಬರು. ಅದು ಅಷ್ಟು ಸಲೀಸಲ್ಲ. ಮಹಾರಾಣೀಸ್ ಕಾಲೇಜಲ್ಲಿ ಅವರು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅದು ನಮ್ಮ ಜನಾಂಗಕ್ಕೆ ಹೆಮ್ಮೆ ತರುವಂಥ ವಿಷಯ. ಅದಲ್ಲದಿರ ಅವರು ಕೆರಿಯರ್ ಕೌನ್ಸಿಲಿಂಗ್ ಮಾಡ್ತಾರೆ. ಪ್ರೊಫೆಸರ್ ನೇತ್ರಾವತಿ ಮತ್ತು ಕಿಶೋರ್ ಮೆಹರ್ವಾಡೆ ಅಂತ ಇದ್ದಾರೆ. ಮಕ್ಕಳಿಗೆ ಕೆರಿಯರ್ ಗೈಡೆನ್ಸ್ ಮಾಡ್ತಾಯಿದ್ದಾರೆ. ಅದಲ್ದಿರ ಅವರು ಬೇಕಾದಷ್ಟು ಸುಮಾರು ಕೋರ್ಸ್ಗಳು ಮಾಡಿದ್ದಾರೆ ಸೈಕಾಲಜಿ. ಇದಕ್ಕೆ ಈಗ ದೇಹಕ್ಕೆ, ಶರೀರಕ್ಕೆ ರೋಗ ಆದರೆ ಗೊತ್ತಾಗುತ್ತೆ, ಮನಸ್ಸಿಗೆ ರೋಗ ಆದರೆ ಯಾರಿಗೂ ಕಾಣಿಸೋದಿಲ್ಲ. ಅಂಥದನ್ನು ಅವರು ಓದಿ ಅಧ್ಯಯನ ಮಾಡಿ ಆ ಒಂದು ನಿಟ್ಟಿನಲ್ಲಿ ಮಕ್ಕಳಿಗೆ ಏನಾದರೂ ತೊಂದರೆ ಇದೆ, ಮಾನಸಿಕ ಸಮಸ್ಯೆ ಇದ್ದರೆ ಅಂಥವ್ರಿಗೆ ಕೌನ್ಸಿಲಿಂಗ್ ಮಾಡಿ ವಿದ್ಯಾರ್ಥಿಗಳಿಗೆ ಕ್ಯಾರಿಯರ್ ಗೈಡೆನ್ಸ್ಗೆ ನಾನಾ ಒಂದು ವಿಧಗಳಲ್ಲಿ ಅವರು ಸಹಾಯ ಮಾಡ್ತಾಯಿದ್ದಾರೆ. ತುಂಬ ಎಲೆಮರೆ ಕಾಯಿಯಂತೆ ಸೂಕ್ತವಾಗಿ ಹೇಳಿದ್ದಾರೆ. ಅದನ್ನು ರಿಪೀಟ್ ಮಾಡ್ತೀನಿ. ಅಂಥವ್ರಿಗೆ ನಾನು ಅಭಿನಂದನೆ ಕಳಿಸ್ತೀನಿ. ಎಲ್ಲೂ ಯಾವ ಸಮಾರಂಭದಲ್ಲೂ ಅವ್ರು ಕಾಣಿಸಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಇದು ಒಂದು ಉದಾಹರಣೆ ನಾನು ಶಶಿಕುಮಾರ್ ಅವ್ರಿಗೆ ತರಬೇಕಂದ್ರೆ, ಬ್ಯಾಂಗ್ಳೂರಲ್ಲಿ ನಮ್ಮ ಅಂಗಸಂಸ್ಥೆ ಇದೆ. ಎಲ್ಲ ಸಂಸ್ಥೆಗಳು ಒಬ್ಬರು ಜಯಂತಿ ಮಾಡ್ತಾರೆ, ಒಬ್ಬರು ಸತ್ಯನಾರಾಯಣ ಪೂಜೆ ಮಾಡ್ತಾರೆ, ಒಬ್ಬರು ಪಾದಯಾತ್ರೆ ಮಾಡ್ತಾರೆ, ಒಬ್ಬರು ಈ ಥರ ವಿವಿಧವಾದ ಚಟುವಟಿಕೆಗಳನ್ನು ಸೀಮಿತ. ಹುಬ್ಬಳ್ಳಿಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಹುಬ್ಬಳ್ಳಿ, ಗದಗ, ಬಳ್ಳಾರಿ, ರಾಣೆಬೆನ್ನೂರು ಆ ಒಂದು ಆ್ಯಕ್ಟಿವಿಟೀಸ್ಗೆ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಅಲ್ಲಿ ಮೀಟಿಂಗ್ಗಳಿಗೆ ಹೋದರೆ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ, ಅಷ್ಟು ಅಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ. ತುಂಬ ಜೋರಾಗಿದೆ ಅವ್ರ ಚಟುವಟಿಕೆ. ತುಂಬ ರಾಜಾರೋಷವಾಗಿ ಇದೆಲ್ಲ ತಮ್ಮ ಸಾಮಾಜಿಕ ಚಟುವಟಿಕೆಗಳನ್ನು ತೊಡಗಿಸ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಈ ಥರ ಇದು ವಿಭಿನ್ನವಾಗಿದೆ ಅಂತ ಅವ್ರ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಆಮೇಲೆ ಗಾಯತ್ರಿ ಅವರು ಪುಸ್ತಕಗಳನ್ನು ಬರೆದಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಸಂಬಂಧಗಳ ಬಗ್ಗೆ ಅವರು ಮಾಡ್ತಾಯಿದ್ದಾರೆ. ಈಗ ಸಂಬಂಧಗಳು ಶಿಥಿಲವಾಗಿದೆ ಹೇಳಬೇಕು. ಈಗಾಗಲೇ ಹೇಳಿದ್ದಾರೆ, ಮದುವೆ ಇರಲಿ, ಯಾವುದೇ ಒಂದು ಸಮಸ್ಯೆ ಇರಲಿ, ಈಗ ಸಂಬಂಧಗಳು ಶಿಥಿಲಗೊಳ್ತಾ ಇದೆ. ಅದನ್ನು ಅವರು ಸುಧಾರಿಸ್ಕೊಳ್ಳೋಕೆ ಆ ನಿಟ್ಟಿನಲ್ಲಿ ಅವರು ಸೇವೆ ಮಾಡ್ತಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.